IPL ನ ಪ್ರತಿ ಪಂದ್ಯದ ಹೈಲೈಟ್ಸ್, ಅಪ್ಡೇಟ್ಸ್ ಹಾಗೆ ಇನ್ಸೈಟ್ಸ್ ಗಳನ್ನ ನಿಮ್ಮ ಮುಂದೆ ತರುವಂತಹ IPL ಡಗ್ಔಟ್ಗೆ ವೆಲ್ಕಮ್. ನಿನ್ನೆ ಪಂದ್ಯ ಭಾರಿ ನಿರೀಕ್ಷೆ ಮೂಡಿಸಿದ್ದಂತಹ ಪಂದ್ಯ. ಯಾಕಂದ್ರೆ MI ವಿರುದ್ಧ ಮೊದಲ ಸೋಲನ್ನು ಕಂಡಂತ DC ಹೋಮ್ ಗ್ರೌಂಡ್ ನಲ್ಲಿ ಗೆಲ್ಲುವಂತಹ ಪ್ಲಾನ್ ಮಾಡಿಕೊಂಡು ಗ್ರೌಂಡಿಗೆ ಇಳಿದಿದ್ರೆ, ಮತ್ತೊಂದು ಕಡೆ RR ನಿರಂತರವಾಗಿ ಸೋಲ್ತಾ ಇದೆ. ಸೊ 2 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತು, ನಂತರ 2 ಮ್ಯಾಚ್ ಗೆದ್ದು, ನಂತರ 2 ಮ್ಯಾಚ್ ಸೋತಿರುವಂತಹ RR ಈ ಮ್ಯಾಚ್ ಅನ್ನ ಗೆಲ್ಲೇಬೇಕು ಅಂತ ಕಣಕ್ಕಿಳಿದಿತ್ತು. ಹಾಗಾದ್ರೆ ಇಲ್ಲಿ ಟಾಸ್ ಅನ್ನ ಗೆದ್ದಿದ್ದು RR. DC ಟಾಸ್ ಚಿಂದಾಗ RR ಟಾಸ್ ಅನ್ನ ಗೆಲ್ತು. ಬ್ಯಾಟಿಂಗ್ ಬೌಲಿಂಗ್ ಅಂತ ಕನ್ಫ್ಯೂಷನ್ ಇದ್ದಂತಹ ಸಂಜು ಸ್ಯಾಮ್ಸನ್ ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡ್ರು. DC ಅನ್ನ ಬ್ಯಾಟಿಂಗ್ ಗೆಲ್ಸಿದ್ರು. ಮ್ಯಾಚ್ ನ ಸಮರಿ ಹೇಳ್ತೀನಿ, ಹಾಗೇನೆ ಎಡವಟ್ಟಾಗಿದ್ದು ಎಲ್ಲಿ ಇದನ್ನು ನೋಡೋಣ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿ ಆಗ್ತಾ ಇರೋದೇನು ಇದನ್ನ ಕೂಡ ನೋಡೋಣ. ಈ ಪಂದ್ಯ ಬಹಳ ರೋಚಕವಾಗಿತ್ತು. ಯಾಕಂದ್ರೆ ಈ ಸೀಸನ್ ನ ಮೊದಲ ಸೂಪರ್ ಓವರ್ ನ ಕಂಡಂತಹ ಪಂದ್ಯ ಇದು. ಸೂಪರ್ ಓವರ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗೇ ಇತ್ತು. ಹಾಗಾಗಿ ಈ ಪಂದ್ಯದ ಸಮರಿಯನ್ನ ನೋಡ್ತಾ ಹೋದ್ರೆ, ಬ್ಯಾಟಿಂಗ್ ಇಳಿದಂತಹ DC ಅಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದ್ದಂತಹ ಕರುಣ್ ನಾಯರ್ ಕನ್ನಡಿಗ ಆರಂಭದಲ್ಲೇ ರನ್ಔಟ್ ಆಗ್ಬೋದ್ರು. ಅವರು ಆಕಸ್ಮಿಕವಾಗಿ ಆದಂತಹ ರನ್ಔಟ್ ಡೆಲ್ಲಿಗೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಅಂತಾನೆ ಅನ್ನಿಸ್ತು. ಇನ್ನ ಜೇಕ್ ಫ್ರೇಜರ್ ಮೆಗ್ಗರ್ಕಿ ಅವ್ರನ್ನ ಫಾಫ್ ಡು ಪ್ಲೆಸಿ ಅವ್ರು ಇಲ್ಲದೆ ಇರೋದ್ರಿಂದ ಮತ್ತೆ ತರ್ತಾ ಇದಾರೆ. ಅವರು ಇಂಜುರಿ ಆಗಿರೋದ್ರಿಂದನೇನೋ ಅವ್ರು ಪದೇ ವಿಫಲ ಆಗ್ತಾ ಇದಾರೆ. ಈ ಪಂದ್ಯದಲ್ಲಿ 9 ರನ್ ಕಳೆದ ಪಂದ್ಯದಲ್ಲಿ 0ಗೆ ಔಟ್ ಆಗಿ ಹೋಗಿದ್ರು. ಅದಾದ್ಮೇಲೆ ಅಭಿಷೇಕ್ ಪೋರೆಲ್ ಮಾತ್ರ ತಂಡಕ್ಕೆ ಒಳ್ಳೆ ಕೊಡುಗೆಯನ್ನ 49 ರನ್ ಹಾಗೇನೆ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿದ್ರು. KL ರಾಹುಲ್ ಬಂದು ಅವರು ಕೂಡ 38 ರನ್ ಕೊಡುಗೆಯನ್ನ ತಂಡಕ್ಕೆ ಕೊಟ್ಟರು. ಆಮೇಲೆ ಇಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಹಾಗೆ ಅಕ್ಷರ್ ಪಟೇಲ್ ಅವರು ಕೂಡ ಅದ್ಭುತವಾಗಿ ಬ್ಯಾಟ್ ಮಾಡಿದ್ದು. ಕೊನೆಯಲ್ಲಿ ಬಂದಂತ ಅಶುತೋಷ್ ಶರ್ಮಾ ಅವರು ಹೇಗೂ ಒಂದು ಫೈರಿಂಗ್ ಆದ ಬ್ಯಾಟ್ಸ್ಮನ್, ಸಖತ್ತಾಗಿ ಬ್ಯಾಟ್ ಮಾಡ್ತಾರೆ. ಟ್ರಿಸ್ಟನ್ ಸ್ಟಬ್ಸ್, ಅಕ್ಷರ್ ಪಟೇಲ್, ಈ ಅಶುತೋಷ್ ಶರ್ಮಾ ಎಲ್ಲ ಕೊನೆಯಲ್ಲಿ ಬಂದು ತಂಡದ ಮೊತ್ತವನ್ನ 188ಕ್ಕೆ ಮುಟ್ಟಿಸೋದಕ್ಕೆ ಸಾಧ್ಯ ಆಯ್ತು. 5 ವಿಕೆಟ್ ಅನ್ನ ಕಳ್ಕೊಂಡು 20 ಒಳ್ಳೆ ಬೌಲಿಂಗ್ ರಾಜಸ್ಥಾನ್ ರಾಯಲ್ಸ್ ಇಂದ ಜೋಫ್ರಾ ಆರ್ಚರ್ ವಿಕೆಟ್ ಅನ್ನ ಕೂಡ ತಗೊಂಡಿದ್ದು. ಆರಂಭದಲ್ಲೇ ದೊಡ್ಡ ಹೊಡೆತವನ್ನ ಕೊಡ್ತು. ಇದಾದ್ಮೇಲೆ ಬ್ಯಾಟಿಂಗ್ ಇಳಿದಂತ RR ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. ಇನ್ನೇನು ರಾಜಸ್ಥಾನ್ ರಾಯಲ್ಸ್ ಗೆದ್ದೇ ಬಿಡ್ತಾರೆ ಅನ್ನುವ ಮಟ್ಟಿಗೆ. ಯಾಕಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಮತ್ತೊಮ್ಮೆ ಫಾರ್ಮ್ ನಲ್ಲಿ ಇದ್ರು. ಯಶಸ್ವಿ ಜೈಸ್ವಾಲ್ 51 ರನ್ ಅನ್ನ ಹೊಡೆದ್ರು. ಆಮೇಲೆ ಸಂಜು ಸ್ಯಾಮ್ಸನ್ 31 ರನ್ಗೆ ರಿಟೈರ್ಡ್ ಹರ್ಟ್ ಆಗಿ ಹೋದ್ರು. ಅದಾದ್ಮೇಲೆ ರಿಯಾನ್ ಪರಾಗ್ ಅಷ್ಟು ಅದ್ಭುತವಾಗಿ ಆಡಿದ್ರು ಕೂಡ ನಿತೀಶ್ ರಾಣಾ ಬಂದರು, ಮತ್ತೊಮ್ಮೆ 51 ರನ್ 50 ಅನ್ನ ಗಳಿಸಿದ್ರು. ಧ್ರುವ್ ಜುರೇಲ್ ಕೂಡ ಉತ್ತಮವಾಗಿ ಬ್ಯಾಟ್ ಮಾಡಿ 26 ರನ್ ಅನ್ನ ಹೊಡೆದು ನಾಟ್ ಔಟ್ ಆದ್ರೆ, ಮತ್ತೊಂದು ಕಡೆ ಶಿಮ್ರಾನ್ ಹೆಟ್ಮೈರ್ ಇವರು ಕೊನೆಯ ಓವರ್ ನಲ್ಲಿ ಇನ್ನೇನು ಗೆದ್ದೇ ಬಿಡ್ತಾರೆ ಅನ್ನೋ ಸಿಚುವೇಶನ್ ನಲ್ಲಿ 188 ರನ್ ಹೊಡೆದು ಮ್ಯಾಚ್ ಟೈ ಆಯ್ತು. ಸೂಪರ್ ಓವರ್ಗೆ ಹೋಯ್ತು ಮ್ಯಾಚು. ಸೂಪರ್ ಓವರ್ ನಲ್ಲಿ ಮೊದಲಿಗೆ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಇಳಿದಾಗ ಎಡವಟ್ಟನ್ನ ಮಾಡ್ಕೊಂಡಿದ್ದು ರಿಯಾನ್ ಪರಾಗ್ ಹಾಗೆ ಶಿಮ್ರಾನ್ ಹೆಟ್ಮೈರ್ ಬ್ಯಾಟಿಂಗ್ ಇಳಿತಾರೆ. ಇಬ್ರು ಕೂಡ ಔಟ್ ಆಗ್ತಾರೆ. ಸೊ 11 ರನ್ ಗಳಿಸಿ ಔಟ್ ಆಗ್ತಾರೆ. ಯಾಕಂದ್ರೆ ಮಿಚೆಲ್ ಸ್ಟಾರ್ಕ್ ಅಷ್ಟು ಅದ್ಭುತವಾಗಿ DC ಕಡೆಯಿಂದ ಬೌಲಿಂಗ್ ಅನ್ನ ಮಾಡ್ತಾರೆ. ಸೊ ಈ ಬೌಲಿಂಗ್ ಅದ್ಭುತವಾಗಿ ಇದ್ದಿದ್ದ ಕಾರಣದಿಂದಾನೆ ಸೊ ರನ್ ಅನ್ನ ರಾಜಸ್ಥಾನ್ ರಾಯಲ್ಸ್ಗೆ 10-12 ರನ್ ಮೇಲೆ ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬ್ಯಾಟಿಂಗ್ ಇಳಿದಂತಹ DC ಕಡೆಯಿಂದ ಟ್ರಿಸ್ಟನ್ ಸ್ಟಬ್ಸ್ ಹಾಗೆ KL ರಾಹುಲ್ ಅದ್ಭುತವಾಗಿ ಬ್ಯಾಟ್ ಮಾಡ್ತಾರೆ. KL ರಾಹುಲ್ ಒಂದು 4 ಹೊಡಿತಾರೆ. 6 ಹೊಡೆದ ಟ್ರಿಸ್ಟನ್ ಸ್ಟಬ್ಸ್ 4ನೇ ಚೆಂಡಲ್ಲೇನೆ ಪಂದ್ಯವನ್ನ ಮುಗಿಸ್ತಾರೆ. ಅಲ್ಲಿಗೆ ಅದ್ಭುತವಾಗಿ ಒಂದು ಸೂಪರ್ ಓವರ್ ನ ಡೆಲ್ಲಿ ಮತ್ತೊಮ್ಮೆ ತಾನು ಅನ್ನೋದನ್ನ ಸಾಬೀತು ಮಾಡುತ್ತೆ. ಎಂತ ಕನ್ಸಿಸ್ಟೆಂಟ್ ಆದಂತ ಬ್ಯಾಟ್ಸ್ಮನ್ಸ್ ಹಾಗೆ ಬೌಲರ್ಸ್ ತನ್ನ ಕಡೆ ಇದ್ದಾರೆ. ಮಿಚೆಲ್ ಸ್ಟಾರ್ಕ್ ತರದವರು, KL ರಾಹುಲ್ ತರದವರು, ಟ್ರಿಸ್ಟನ್ ಸ್ಟಬ್ಸ್ ಆಗ್ಬೋದು, ಸ್ವತಃ ಅಕ್ಷರ್ ಪಟೇಲ್ ಆಗ್ಬೋದು. ಇಡೀ ತಂಡ ಒಂಥರ ಬ್ಯಾಲೆನ್ಸ್ಡ್ ಆಗಿ ಮ್ಯಾಚ್ ಅನ್ನ ಗೆದ್ಕೊಂಡ್ ಬರ್ತಾ ಇದೆ DC. ಹಾಗಾಗಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಇದು DC ವರ್ಸಸ್ RR ಮ್ಯಾಚ್ ನ ಸಮ್ಮರಿ. ಹಾಗಾದ್ರೆ ಎಡವಟ್ಟಾಗಿದ್ದಲ್ಲಿ ಅಂತ ನೋಡೋದಾದ್ರೆ, ಇಲ್ಲಿ ಸೂಪರ್ ಓವರ್ ಅಂತ ಬಂದ್ಮೇಲೆ ಎಡವಟ್ಟಾಗಿದ್ದಲ್ಲಿ ಅಂದ್ರೆ ಧ್ರುವ್ ಜುರೇಲ್ ಹಾಗೆ ಶಿಮ್ರಾನ್ ಹೆಟ್ಮೈರ್ ಇವರಿಬ್ರು ಕೂಡ ಕೊನೆಯಲ್ಲಿ ರನ್ ಗಳಿಸೋದಕ್ಕೆ ತಿಣುಕಾಡ್ತಾ ಹೋದ್ರು. ಬಹಳಷ್ಟು ವಿಕೆಟ್ ಗಳನ್ನೇನು ಕಳ್ಕೊಂಡಿರಲಿಲ್ಲ. ಹಾಗೆ ನೋಡಿದ್ರೆ ಇಲ್ಲಿ RR ಪ್ರಮುಖವಾಗಿ ಕಳ್ಕೊಂಡಿದ್ದೆ 5 ವಿಕೆಟ್ ಗಳನ್ನ, 4 ವಿಕೆಟ್ ಅನ್ನು ಕಳ್ಕೊಂಡಿದ್ದು. ಸೊ 4 ವಿಕೆಟ್ ಅಲ್ಲಿ RR ಆರಾಮಾಗಿ 188 ನ ಕ್ರಾಸ್ ಮಾಡಬಹುದಾಗಿತ್ತು.
ಸಂಜು ಸ್ಯಾಮ್ಸನ್ 31 ರನ್ ಕೊಡುಗೆ ಕೊಟ್ಟಿದ್ರು, ಯಶಸ್ವಿ ಜೈಸ್ವಾಲ್ 51 ರನ್ ಅನ್ನು ಹೊಡೆದಿದ್ರು. ಇದರಿಂದಾಗಿ ಒಳ್ಳೆ ಆರಂಭ ಅಂತೂ ಸಿಕ್ಕಿತ್ತು. ಆದ್ರೆ ಅದನ್ನ ಕನ್ವರ್ಟ್ ಮಾಡುವಲ್ಲಿ ಧ್ರುವ್ ಜುರೆಲ್ ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ವಿಕೆಟ್ ಕೀಪರ್ ಆಗಿದ್ದವರು. ಆದ್ರೆ ಏನು ಹಿಂದಿನ ಪಂದ್ಯಗಳಲ್ಲಿ ಆಡದಂತ ಪರ್ಫಾರ್ಮೆನ್ಸ್ ನ ಇಲ್ಲಿ ಕೊಡ್ಲಿಲ್ಲ. ಜೊತೆಗೆ ಡೆಲ್ಲಿ ಬೌಲಿಂಗ್ ಕೂಡ ಅಷ್ಟೇ ಇಫೆಕ್ಟಿವ್ ಆಗಿತ್ತು. ಯಾಕಂದ್ರೆ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಹಾಗೆ ಮಿಚೆಲ್ ಸ್ಟಾರ್ಕ್ ಇವರ ಬೌಲಿಂಗ್ ಇದು ತಂಡಕ್ಕೆ ಕೊನೆಯಲ್ಲಿ ಆಡದಂತ ಶಿಮ್ರಾನ್ ಹೆಟ್ಮೈರ್ ಅಂತ ಎಕ್ಸ್ಪ್ಲೋಸಿವ್ ಬ್ಯಾಟರ್ ಅಂತ ಕರಿತೀವಿ. ಆದ್ರೆ ಎಕ್ಸ್ಪ್ಲೋಸಿವ್ ಬ್ಯಾಟರ್ ಎಲ್ಲ ಟೈಮಲ್ಲೂ ಎಕ್ಸ್ಪ್ಲೋಡ್ ಆಗ್ತಾ ಇಲ್ಲ ಅನ್ನುವಂಥದ್ದು ಅದು ತಂಡಕ್ಕೆ ಎಡವಟ್ಟಾಗಿದ್ದು ಇಲ್ಲಿ ಅಂತ ಅನಿಸ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು ಮಿಚೆಲ್ ಸ್ಟಾರ್ಕ್ ಮ್ಯಾಜಿಕ್. ಸೋಷಿಯಲ್ ಸುದ್ದಿಯಲ್ಲಿ ಮಿಚೆಲ್ ಸ್ಟಾರ್ಕ್ ಮಿಂಚ್ತಾ ಇದ್ದಾರೆ. ಯಾವುದೇ ಅಂದ್ರೆ ಓವರ್ ಅಲ್ಲಿ ರನ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಮಿಚೆಲ್ ಸ್ಟಾರ್ಕ್ ಅದ್ಭುತವಾಗಿ ಮಾಡ್ತಾರೆ. ಅದರಲ್ಲೂ ಸೂಪರ್ ಓವರ್ ನಲ್ಲಿ ಮಿಚೆಲ್ ಸ್ಟಾರ್ಕ್ ನಿಜವಾಗ್ಲೂ ಸೂಪರ್. ಇಂಥ ಒಬ್ಬ ಬೌಲರ್ ತಂಡದಲ್ಲಿದ್ರೆ ಇಡೀ ಮ್ಯಾಚ್ ಅನ್ನ ಗೆಲ್ಸ್ಕೊಂಡ್ ಬರ್ತಾರೆ ಅಂತ ಅವರ ಬೌಲಿಂಗ್ ಅನ್ನ ಮೆಚ್ಕೋತಾ ಇದ್ದಾರೆ. ಯಾಕಂದ್ರೆ ಕೊನೆಯ ಆ ಸೂಪರ್ ಓವರ್ ಆರಂಭದಲ್ಲಿ ಏನು ಔಟ್ ಮಾಡಿದ್ದು ಶಿಮ್ರಾನ್ ಹೆಟ್ಮೈರ್ ಆಗ್ಲಿ, ರಿಯಾನ್ ಪರಾಗ್ ಆಗ್ಲಿ ಅವರು ಸಿಕ್ಕಾಪಟ್ಟೆ ಹಿಟ್ಟರ್ಗಳು. ಸೊ ಅವರನ್ನ ಕಂಟ್ರೋಲ್ ಮಾಡಿ ಕೇವಲ 11 ರನ್ಗೆ ಕಟ್ ಹಾಕಿದ್ದಿದೆಯಲ್ಲ, ಸೊ ಅದು ತುಂಬಾ ಇಫೆಕ್ಟಿವ್ ಆಯ್ತು ಅನ್ನುವಂಥದ್ದು. ಹಾಗಾಗಿ ಮಿಚೆಲ್ ಸ್ಟಾರ್ಕ್ ಅವರೇ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆದ್ರು. ಅವರೇ ನಿಜವಾದ ಮ್ಯಾಚ್ ವಿನ್ನರ್. ಸೊ DC ಯಾರು KKR ಅಲ್ಲಿ ಫೈನಲ್ ಸೆಮಿಫೈನಲ್ ಅಲ್ಲಿ ಮ್ಯಾಚ್ ವಿನ್ನರ್ ಕಳೆದ ಬಾರಿ ಚಾಂಪಿಯನ್ ಆಗಿದ್ರು, ಆ ಬೌಲರ್ ಅನ್ನ KKR ಕೈ ಬಿಟ್ಟಿದ್ರು. ಆದ್ರೆ ಮಿಚೆಲ್ ಸ್ಟಾರ್ಕ್ ಆ ಬೌಲರ್ ಅನ್ನ DC ಪ್ಲಾನ್ ಮಾಡಿ ಎತ್ತಾಕೊಳ್ತು. ಈಗ ಗೆಲುವಿನ ಮೇಲೆ ಗೆಲುವನ್ನ ಕಾಣ್ತಾ ಇದೆ. DC ಗೆಲುವಿಗೆ ಕಾರಣ ಆಗ್ತಾ ಇದ್ದಾರೆ. ಹಾಗಾಗಿ ಇದು ಒಟ್ಟಾರೆ ಮ್ಯಾಚ್ ನ ಈ ಸೀಸನ್ ಮೊದಲ ಸೂಪರ್ ಓವರ್ ತಂದಂತಹ ಮ್ಯಾಚ್ ನ ಸಮ್ಮರಿ. ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ. ಅಂದ್ರೆ ಒಂದಷ್ಟು BCCI ಕಡೆಯಿಂದ ಎಚ್ಚರಿಕೆ ಕೂಡ ಸಿಕ್ಕಿದೆ. CSK ಹಾಗೇನೆ KKR ನ ಪ್ಲೇಯರ್ ಗಳನ್ನ ಭೇಟಿ ಆಗಿದ್ದಾರೆ ಈ ಏನು ಬುಕಿಗಳು ಅನ್ನುವಂಥದ್ದು. ಅಂದ್ರೆ ಹೈದರಾಬಾದ್ ಒಬ್ಬ ಬಿಸ್ನೆಸ್ ಮನ್ ಭೇಟಿ ಆಗಿದ್ದಾರೆ. ಬುಕಿಗಳ ಮುಖಾಂತರ ಪಂದ್ಯವನ್ನ ಫಿಕ್ಸ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಯಾವ ಆಟಗಾರರು, ಯಾವ ಮಾಲೀಕರು, ಯಾವ ಕೋಚ್ಗಳು ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಹೊರಗಿನ ವ್ಯಕ್ತಿಯನ್ನ ಭೇಟಿಯಾಗುವಂತಿಲ್ಲ, ಫೋನ್ ಮೂಲಕ ಸಂಪರ್ಕ ಮಾಡುವಂತಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದು ಮ್ಯಾಚ್ ಫಿಕ್ಸಿಂಗ್ ಕಾರಣ ಆಗಬಹುದು. ಯಾಕಂದ್ರೆ 2013ರಲ್ಲಿ ಹಾಗೆ 2016-17ರಲ್ಲಿ RR ಹಾಗೆ CSK ತಂಡಗಳು 2 ವರ್ಷ 16-17 ಬ್ಯಾನ್ ಆಗಿತ್ತು. ಸೊ ಇದೇ ರೀತಿಯಲ್ಲಿ ಬ್ಯಾಟ್ ನ ಬಗ್ಗೆ ಕೂಡ, ಅಂದ್ರೆ ಬ್ಯಾಟ್ ನ ಸೈಜ್ ಅಳತೆ ಇದರ ಅಕ್ರಮ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಚೆಕ್ ಮಾಡ್ತಾ ಇದೆ. ಅಂಪೈರ್ಗಳು ಚೆಕ್ ಮಾಡಿನೇ ಕ್ರೀಡಾಂಗಣದ ಒಳಗೆ ಬಿಡ್ತಾ ಇದ್ದಾರೆ. ಬ್ಯಾಟ್ ನ ಸೈಜ್ ಕ್ರೀಡಾಂಗಣದ ಒಳಗೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ತೂಕ ಎಷ್ಟಿದೆ, ಅದರ ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ. ಯಾಕೆಂದ್ರೆ ತೂಕ ಹಾಗೆ ಅಳತೆಯಲ್ಲಿ ದೊಡ್ಡ ಬ್ಯಾಟ್ ಅನ್ನ ಬಳಸುವ ಮೂಲಕ ಬಾಲ್ ಅನ್ನ ಮಿಡ್ಲ್ ಮಾಡಿ ರನ್ ಅನ್ನ ಹೆಚ್ಚು ಗಳಿಸ್ಕೊಳ್ಬಹುದು. ಹಾಗೆ ಔಟ್ ಆಗುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಇದನ್ನ ಕೂಡ ಪರೀಕ್ಷೆ ಮಾಡಲಾಗ್ತಾ ಇದೆ. ಮತ್ತಷ್ಟು ಹೈಲೈಟ್ಸ್ ಇದೆ, ಅಪ್ಡೇಟ್ಸ್ ಇದೆ. ಟೋಟಲ್ ಮ್ಯಾಚ್ ಬಗ್ಗೆ, ಇವತ್ತಿನ ಪಂದ್ಯದ ಬಗ್ಗೆ ಕೂಡ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.